Hi, my dear family, welcome and welcome back to my channel ಶ್ಯಾಮ್ ಬಜೆಟ್ ಆ್ಯಂಡ್ ಸೇವಿಂಗ್ಸ್ ವ್ಲಾಗ್ಸ್. ಏನಂತ ಹೇಳಿದ್ರೆ ಬೆಳಗ್ಗೆನೇ ನಾನು ಪಾಯಸ ಮಾಡೋದಕ್ಕೆ ಹೊರಟಿದ್ದೇನೆ. ಅಂದರೆ ನನ್ನ ಅತ್ತೆ ಮಾವನ ಮನೆಗೆ ನೆಂಟರು ಬರ್ತಾರೆ, ನನ್ನ ಮಾವನ ಅಣ್ಣ ಹಾಗೂ ಅವರ ಫ್ಯಾಮ್ಲಿ ಎಲ್ಲ ಬರ್ತಾರೆ. ಹಾಗಾಗಿ ಫುಡ್ಡೆಲ್ಲ ಅವರು ಹೋಟೆಲಿಂದನೇ ಆರ್ಡ್ರ್ ಮಾಡಿದರು. ಅಂದರೆ ಕೆಳಗಡೆ ಅತ್ತೆ ಮಾವ ಇಬ್ಬರೇ ಇರೋದರಿಂದ ಅವರಿಗೆ ಹುಷಾರಿರೋದಿಲ್ಲ. ಹಾಗಾಗಿ ಹೋಟೆಲಿಂದಲೇ ಆರ್ಡ್ರ್ ಮಾಡಿದ್ದೆಲ್ಲ ಫುಡ್, ಬಿರಿಯಾನಿ ಹಾಗೂ ಅಲ್ಫಮ್ ಚಿಕನಿದ್ದು ಆ ಟೈಪ್ಸ್ ಇದು ಚಾಪ್ಸ್ ಎಲ್ಲ ಹೋಟೆಲಿಂದನೇ ಆರ್ಡ್ರ್ ಮಾಡಿದ್ದು. ನಾನು ಅದಕ್ಕೆ ಹೇಳಿದೆ, ನಾನೊಂದು ಪಾಯಸ ಮಾಡಿ ಆದರೂ ಕೊಡ್ತೇನೆ ಅಂತ ಹೇಳಿ ನಾನು ಮನೆಯಲ್ಲಿ ಪಾಯಸಕ್ಕೆ ಪ್ರಿಪೇರ್ ಮಾಡಿದೆ. ತುಪ್ಪಕ್ಕೆ ಕಾದ್ಮೇಲೆ ಗೋಡಂಬಿ ಹಾಕಿ ಕರೆದು ತೆಗೆದುಬಿಟ್ಟು, ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ, ಯಾಕಂದರೆ ಗೋಡಂಬಿ ಅಂದರೆ ನನಗೆ ತುಂಬ ಇಷ್ಟ. ದ್ರಾಕ್ಷಿ ಎಲ್ಲ ಹಾಕೋಕ್ಕೆ ಹೋಗಲ್ಲ ನಾನು, ಗೋಡಂಬಿ ಜಾಸ್ತಿನೇ ಹಾಕಿದ್ದೀನಿ. ಅದನ್ನು ಹುರಿದ್ಬಿಟ್ಟು ತಗೊಂಡು ಆಮೇಲೆ ಅದಕ್ಕೆ ಸಾಗು ಹಾಗೂ ಸೇಮಿಗೆ, ಅಂದರೆ ಅದು ರೋಸ್ಟೆಡ್ ಸೇಮಿಗೆನೆ, ಅದನ್ನು ಹಾಕಿ ಫ್ರೈ ಮಾಡಿ ಪಾಯಸ ಮಾಡಬೇಕು ಅಂತ ಹೊರಟಿದ್ದೇನೆ. ಅದಕ್ಕೆ ನಾನು ಮತ್ತು ಹೆಸರು ಬೇಳೆ ಹಾಗೂ ಬಾಸುಮತಿ ರೈಸ್ ಮತ್ತು ಕಡಲೆಬೇಳೆನ ಬೇರೆಯೇ ಬೇಯಿಸ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೆ. ಬೆಲ್ಲ ಮತ್ತು ತೆಂಗಿನಕಾಯಿ ಹಾಲು ಹಾಕಿ ಪಾಯಸ ಮಾಡಬೇಕು ಅಂತ ಹೊರಟಿದ್ದೇನೆ. ಇದು ಆಮೇಲೆ ಅದಕ್ಕೆ ನೀರು ಹಾಕಿ ಸ್ವಲ್ಪ ಕುದೀಲಿಕ್ಕೆ ಬಿಟ್ಟೆ. ಇವಾಗ ಹೆಸರು ಬೇಳೆ ಹಾಗೂ ಬಾಸ್ಮತಿ ರೈಸನ್ನು ಹಾಕಿ ಒಟ್ಟಿಗೆ ಬೇಯಲಿಕ್ಕೆ ಬಿಡ್ತೇನೆ. ಅಂದರೆ ಕಡಲೆಬೇಳೆ ಮೊದಲೇ ಸಪ್ರೇಟಾಗಿ ಕುಕ್ಕರಲ್ಲಿ ಬೇಯಿಸಿದ್ದೆ, ಅದು ಸ್ವಲ್ಪ ಜಾಸ್ತಿ ಬೇಯಬೇಕಲ್ವ, ಹಾಗಾಗಿ ಇದರ ಒಟ್ಟಿಗೆ ಹಾಕೋದಕ್ಕೆ ಆಗೋದಿಲ್ಲ ಅಂತ. ಬನ್ನಿ ಇವತ್ತಿನ ವ್ಲಾಗನ್ನು ಈ ರೀತಿಯಾಗಿ ನಾವು ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸೈಡಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ಮನಿ ಸೇವಿಂಗ್ಸ್ ವಿಡಿಯೋ ಆಗಿರ್ಬೋದು, ವ್ಲಾಗ್ಸ್ ಆಗಿರ್ಬೋದು, ನಿಮಗೆ ಡೈರೆಕ್ಟಾಗಿ ಫಸ್ಟಿಗೆ ನೀವೇ ನೋಡ್ಬೋದು. ಹಾಗೂ ವೀಡಿಯೋಸ್ ಹೇಗಿದೆ, ಯಾವ ರೀತಿ ವೀಡಿಯೋಸ್ ಹಾಕಬೇಕು, ಮನಿ ಸೇವಿಂಗ್ಸ್ ಇದು ಜಾಸ್ತಿ ಹಾಕಬೇಕಾ ಅಥವಾ ವ್ಲಾಗ್ಸ್ ಜಾಸ್ತಿ ಹಾಕಬೇಕಾ ಅಂತ ಕಮೆಂಟಲ್ಲಿ ತಿಳಿಸಿ, ಸಪೋರ್ಟ್ ಮಾಡಿ. ಓಕೆ, ಆಮೇಲೆ ನಂತರ ಇದಕ್ಕೆ ಕಡಲೆಬೇಳೆನ ಸೇರಿಸ್ಬಿಟ್ಟು ಒಂದು ತೆಂಗಿನಕಾಯಿ, ಅಂದರೆ ಈ ಪಾತ್ರೆ ತುಂಬ ನನಗೆ ಪಾಯಸ ಆಗಬೇಕು, ಅವರು ಒಂದು 10 ಜನ ಬರ್ತಾರೆ, ಪಾತ್ರೆ ತುಂಬ ಪಾಯಸ ಆಗಬೇಕು, ಹಾಗಾಗಿ ದೊಡ್ಡ ಪಾತ್ರೆನೇ ಇಟ್ಟಿದ್ದೇನೆ. ಒಂದು ಇಡೀ ತೆಂಗಿನಕಾಯಿ, ಅಂದರೆ 2 ಹೋಳನ್ನ 2 ಸಲ ಫಸ್ಟ್ ಇದು ಗಟ್ಟಿ ಹಾಲು, ಆಮೇಲೆ ನೆಕ್ಸ್ಟ್ ಇದ್ದು ಒಂದು ಹಾಲು, 2 ಹಾಲನ್ನು ಸೇರಿಸಿದ್ದೀನಿ. ಮತ್ತು ಈ ರೀತಿ ಇದು ಬೆಲ್ಲದ ಅಚ್ಚು ಒಂದು 5 ತಗೊಂಡಿದ್ದೀನಿ. ಅದನ್ನು ನಾನು ಸಪ್ರೇಟಾಗಿ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸಿಯೇ ಸೋಸಿ ಹಾಕ್ತಾಯಿದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಳ್ಳು ಕಸ ಎಲ್ಲ ಇರುತ್ತೆ, ಹಾಗಾಗಿ ಸೋಸಿ ಹಾಕಿದರೆ ಸ್ವಲ್ಪ ಕ್ಲಿಯರಾಗಿ ಬೆಲ್ಲದ ನೀರು ಸಿಗುತ್ತೆ ಅಂತ ಹೇಳಿ ಸಪ್ರೇಟಾಗಿ ಬೇಯಿಸಿದ್ದೀನಿ. ಇದೊಂದು ದೊಡ್ಡ ಪಾತ್ರೆಯಲ್ಲಿ ಫುಲ್ ಆಗೋಯಿತು. ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಬೇಕಂದರೆ ಬೆಲ್ಲನ ಹಾಕ್ಬೋದು. ಇದಂದರೆ ನಾನೊಂದು ಅಂದಾಜು ಕ್ವಾಂಟಿಟಿಯಲ್ಲಿ ಮಾಡಿದ್ದೇನೆ, ತುಂಬ ಜಾಸ್ತಿ ಬೇಕಿತ್ತಲ್ಲ. ಸ್ವಲ್ಪ ಸ್ವಲ್ಪ ಮಾಡೋದಾದರೆ ನಮಗೆ ಎಷ್ಟು ಬೇಕು ಗೋಡಂಬಿ, ಒಂದು ಅರ್ಧ ಕಪ್ ತುಪ್ಪ, ಆಮೇಲೆ ಸಾಗು ಅರ್ಧ ಕಪ್, ಮತ್ತು 1 ಕಪ್ ನಾನು ಸೇಮಿಗೆ ತಗೊಳ್ತೀನಿ ನಾವೇ ಮಾಡೋದಾದರೆ, ಮನೆಯವರಿಗೆ, ನನಗೆ ಹಾಗೂ ಮಕ್ಕಳಿಗೆ ಮಾಡೋದಾದರೆ. ಮತ್ತು ಅರ್ಧ ಕಪ್ ಹೆಸರು ಬೇಳೆ ಕಾಳು, ಅರ್ಧ ಕಪ್ ಬಾಸ್ಮತಿ ರೈಸ್, 1 ಕಪ್ಪು ಕಡಲೆಬೇಳೆ ತಗೊಳ್ತೀನಿ. ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಜಾಸ್ತಿ ಇರುತ್ತೆ. ಗೋಡಂಬಿ ಹಾಗೆ ಸ್ವಲ್ಪ ಜಾಸ್ತಿನೇ ತಗೊಳ್ತೀನಿ. ಆಮೇಲೆ ಒಂದು ಹೋಳು ತೆಂಗಿನಕಾಯಿ ಅಲ್ವಾ, ಅಷ್ಟು ಸಾಕು, ಅದರದ್ದು ಹಾಲು ಸಾಕು, ಗಟ್ಟಿ ಹಾಲು, ಮತ್ತು ನೆಕ್ಸ್ಟ್ ಇದು 2ನೇದು ಹಾಲು ಸಾಕು. ಇದೆಲ್ಲ ಮಾಡಿ ಅವರಿಗೆ ಕೊಟ್ಬಿಟ್ಟು ಊಟ ಮಾಡಿಬಿಟ್ಟು ನಾನು ಡೈರೆಕ್ಟಾಗಿ ಮಂಗಳೂರಿಗೆ ಹೊರಟಿದ್ದೇನೆ. ಯಾಕಂದರೆ ನನಗೆ ಟೈಲರಿಂಗ್ಸ್ ಇದಕ್ಕೂ ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ಬೇಕಿತ್ತು, ಮತ್ತು ಸಾರಿಗೆ ಕುಚ್ಚು ಹಾಕೋದು ಕೂಡ ಇತ್ತು. ಅದರದ್ದು ಕಲರ್ಸ್ ನನಗೆ ಇಲ್ಲಿ ಹತ್ತಿರದಲ್ಲಿ ಸಿಗಲಿಲ್ಲ. ಮಂಗಳೂರಲ್ಲಿ ಅದೊಂದು ಡಿಫ್ರೆಂಟ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ನಮ್ಮ ಗೌರ್ಮೆಂಟ್ ಬಸ್ಸಲ್ಲಿ ನಾನು ಹಾಗೆ ಹೊರಟೆ. ಅಲ್ಲಿಂದ ಆಟೋ ಮಾಡಿಕೊಂಡು, ಮಂಗಳೂರಲ್ಲೆಲ್ಲ ತುಂಬ ಮಳೆ ಇತ್ತು, ತುಂಬ ಜಾಸ್ತಿನೇ ಮಳೆ ಬಂದರೆ, ನಮ್ಮ ಕಡೆ ಇಷ್ಟೊಂದು ಮಳೆ ಇರಲಿಲ್ಲ, ಇಲ್ಲಿ ತುಂಬ ಜಾಸ್ತಿನೇ ಮಳೆ ಬಂದಿತ್ತು. ಆದರೆ ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ನನಗೆ ಬೇಕಿತ್ತು. ನಾನು ನನ್ನ ಮಗನ್ನ ಕರ್ಕೊಂಡು 3 ಗಂಟೆ ನಂತರನೇ ನಾನು ಮಂಗಳೂರಿಗೆ ಹೊರಟೆ. ಮತ್ತು ನನ್ನ ಮಗಳದ್ದು ಈ ಮಂತ್ ಲಾಸ್ಟಿಗೆ ಬರ್ತ್ಡೇ ಇದೆ, January 29ಗೆ 4 ವರ್ಷ ಕಂಪ್ಲೀಟ್ ಆಗುತ್ತೆ. ಅವಳಿಗೆ
ನನ್ನ ಮಗಳಿಗೆ ನಾನು ಆಲ್ರೆಡಿ ಫ್ರಾಕ್ ಒಂದು ದೊಡ್ಡದು ಗೌನ್ ವೆಸ್ಟರ್ನ್ ಗೌನು ಸ್ಟಿಚ್ ಮಾಡಿದೆ. ನೀವು ನೋಡಿರ್ಬೋದು, ನಂದು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡದೇ ಇದ್ದವರು ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು. ತುಂಬ ಫ್ಲೇರ್ ಆಗಿ ಬಂದು ರೆಡಿಮೇಡ್ ಗೌನ್ ಥರನೇ ತುಂಬ ಬ್ಯೂಟಿಫುಲ್ ಆಗಿತ್ತು. ಅದನ್ನು ನೋಡಿ ಇವಳು ಕೂಡ ಹಠ ಮಾಡ್ತಾಯಿದ್ಲು, ನನಗೂ ಕೂಡ ಅದೇ ರೀತಿದು ಬಟ್ಟೆ ಬೇಕು ಅಂತ. ಅದಕ್ಕೆ ನನ್ನ ಮಗಳಿಗೆ ಇವಳಿಗೂ ಕೂಡ ಮೆಟೀರಿಯಲ್ಸ್ ತಗೊಳ್ಬೇಕು ಅಂತ ಹೇಳಿ ನಾನು ಫರಾಗಿಗೆ ಹೋಗ್ತೀನಿ. ನಾನು ಮೆಟೀರಿಯಲ್ಸ್ ಯಾವುದಕ್ಕೂ ಫರಾಗಿಗೆ ಹೋಗ್ತೀನಿ. ನಮಗೆ ನಾರ್ಮಲ್ ಅಂಗಡಿಯಲ್ಲಿ ನಮ್ಮ ಹತ್ತಿರದ ಅಂಗಡಿಗಿಂತ ಅಲ್ಲಿ ಕಡಿಮೆನೇ ರೇಟಿಗೆ ಸಿಗುತ್ತೆ. ಅಲ್ಲಿಂದ ಪರ್ಚೇಸ್ ಮಾಡಿದೆ. ಅಲ್ಲಿಂದ ನನ್ನ ಮಗ ಹೇಳ್ದ ನನಗೆ ಐಸ್ ಕ್ರೀಮ್ ಬೇಕಂತ. ಅದರ ಎದುರುಗಡೆನೇ ಐಡಿಯಲ್ ಇರೋದ್ರಿಂದ ಮಕ್ಕಳ ಕಣ್ಣು ಇರೋದೇ ಅದರಲ್ಲಿ, ನನಗೂ ಕೂಡ ಇಷ್ಟನೇ. ಹಾಗಾಗಿ ಹೊರಟೆ. ಅವನು ತಿರಮಿಸು ತಗೊಂಡ, ಹಾಗೆ ನಾನು ದಿಲ್ ಖುಷ್ ತಗೊಂಡೆ. ಹಾಗೆ ಇಬ್ಬರು ಒಟ್ಟಿಗೆ ಐಸ್ ಕ್ರೀಮ್ ತಿಂದ್ವಿ. ನಿಮ್ಮದು ಯಾವುದು ಫೇವ್ರೆಟ್ ಐಸ್ ಕ್ರೀಮ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವನದು ಫೇವ್ರೆಟ್ ಚಾಕ್ಲೇಟ್ ಫ್ಲೇವರ್. ಹಾಗಾಗಿ ಅವನು ಯಾವಾಗಲೂ ತಿರಮಿಸೇ ತಿನ್ನೋದು. ನನಗೆ ಒಂದೆರಡು ಸಲ ತಿಂದೆ, ಆಮೇಲೆ ನನಗೆ ಅದೊಂದು ಏನೋ ಮರ್ಕ ಆದಾಗೆ ಆಗಿ ಇವಾಗ ನಾನು ತಿನ್ನೋದಿಲ್ಲ. ನಂದು ಫೇವ್ರೆಟ್ ಏನು ಗಡ್ಬಡ್, ಅದು ನಂದು. ಅದು ಸ್ಪೆಷಲ್ ಗಡ್ಬಡ್, ನಾರ್ಮಲ್ ಗಡ್ಬಡ್ ಅಲ್ಲ, ಸ್ಪೆಷಲ್ ಗಡ್ಬಡ್ ನನಗೆ ತುಂಬ ಇಷ್ಟ. ಯಾವಾಗಲೂ ಗಡ್ಬಡೇ ತಗೊಳ್ತೀನಿ, ಸ್ಪೆಷಲ್ ಗಡ್ಬಡೇ. ಇವತ್ತು ನಾನು ದಿಲ್ ಖುಷ್ ತಗೊಂಡೆ, ಅಂದರೆ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನಾನು ಅದನ್ನು ಚೂಸ್ ಮಾಡಿದೆ. ಹಾಗೆ ಅಲ್ಲಿ ಐಸ್ ಕ್ರೀಮ್ ತಿಂದುಬಿಟ್ಟು ಮಾರ್ಕೆಟ್ ರೋಡಲ್ಲಿ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡಿಗೆ ನಾವು ನಡ್ಕೊಂಡೇ ಹೋಗೋಣ ಅಂತೇಳಿ. ಅಂದರೆ ಸಂಡೇ ಆಗಿರೋದ್ರಿಂದ ಎಲ್ಲ ಮಾರ್ಕೆಟ್ ಫುಲ್ಲಾಗಿ ಇದೆಲ್ಲ ಇತ್ತು, ಏನು ಸಂತೆ ರೀತಿಯಲ್ಲೆಲ್ಲ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಬಂದೆ. ಇಲ್ಲೊಂದು ಅಜ್ಜ ಕೂತಿದ್ದಾರೆ, ಪೆನ್ನೆಲ್ಲ ಇವರ ಹತ್ರ ಇರುವುದೇ ಎಲ್ಲ ಪೆನ್ಗಳು, ಡಿಫ್ರೆಂಟ್ ಟೈಪಲ್ಲಿ ಪೆನ್ಗಳಿದೆ. ಹಾಗಾಗಿ ನನ್ನ ಮಗ ಹೇಳ್ದ ನನಗೆ ಪೆನ್ ತಗೋಬೇಕು ಅಂತ. ಸ್ಕೂಲ್ಗೆ ಎಷ್ಟು ಇದ್ದರೂ ಸಾಕಾಗೋದಿಲ್ಲ. ಅಲ್ಲಿ ಅವರಿಂದ ಪೆನ್ ತಗೊಂಡು ಹಾಗೆ ನಡ್ಕೊಂಡು ಬಂದ್ವಿ. ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಊರಿಗೆ ಬರಲಿಕ್ಕೋಸ್ಕರ ಹಾಗೆ ಒಂದೊಂದಾಗಿ ನೋಡ್ಕೊಂಡು ಬರ್ತಾಯಿದ್ವಿ. ಈ ರೀತಿಯೆಲ್ಲ ನೋಡ್ಕೊಂಡು ಬರೋದಂದರೆ ನನಗೆ ತುಂಬ ಇಷ್ಟ. ಅಂದರೆ ಫುಟ್ಪಾತಲ್ಲಿ ಈ ರೀತಿ ಸಂತೆಗಳೆಲ್ಲ ಇರುವಾಗ ನಮ್ಮ ಊರ ಕಡೆ ಇಷ್ಟೊಂದು ಇರೋದಿಲ್ಲ, ಆದರೆ ಮಂಗಳೂರಲ್ಲಿ ತುಂಬ ಜಾಸ್ತಿನೇ ಇರುತ್ತೆ. ಎಲ್ಲ ಕಡಿಮೆ ಬೆಲೆಯಲ್ಲಿ, ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಇಲ್ಲಿ ಎಲ್ಲ ಸಂಡೇ ಜಾಸ್ತಿ ಇರೋದು. ಅವಾಗ ಅಲ್ಲಿ ಮಂಗಳೂರಲ್ಲಿ ಸಂಡೇನೇ ಇರೋದು. ಮಾರ್ಕೆಟ್ ರೋಡಲ್ಲಿ ಎಲ್ಲ ಐಟಮ್ಗಳು ಇದೆ. ಕೆಲವೊಂದು ಮನೆಗೆ ಬೇಕಾಗುವಂಥ ಅಗತ್ಯದ ವಸ್ತು ಏನಿದೆ ಆ ರೀತಿದು ಮಾತ್ರ ನಾನು ತಗೊಳ್ತೀನಿ, ಮತ್ತೇನು ತಗೊಳ್ಳಿಲ್ಲ. ಅಗತ್ಯ ಇದ್ದದ್ದು ಮಾತ್ರ. ಮತ್ತು ಮಕ್ಕಳನ್ನು ಕರ್ಕೊಂಡು ಹೋದರೆ ಅವರಿಗೆ ಕಂಡದ್ದೆಲ್ಲ ಬೇಕಾಗುತ್ತೆ. ನನ್ನ ಮಗ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದ. ನಾನು ಏನಾದರೂ ಅಗತ್ಯ ಇದ್ದರೆ ಮಾತ್ರ ತೆಗೆದು ಕೊಡ್ತಾಯಿದ್ದೆ, ಇಲ್ಲಾಂದರೆ ಕೊಡೋದಿಲ್ಲ. ಸುಮ್ಮನೆ ಮನೆಗೆ ತಂದು ಒಂದು 2 ದಿವಸದ ನಂತರ ಮತ್ತೆ ಅಲ್ಲಿ ಇಲ್ಲಿ ಹಾಕಿಯೇ ಬಿಸಾಡ್ತಾರೆ. ಪ್ರತಿಯೊಬ್ಬರ ಮಕ್ಕಳು ಹೀಗೇನೆ, ಕಂಡಿದ್ದೆಲ್ಲ ಬೇಕಾಗುತ್ತೆ ಅವರಿಗೆ. ಡ್ರೆಸ್ಸಸ್ ಕೂಡ ಹಾಗೆ, ಶರ್ಟ್ ತುಂಬ ಒಳ್ಳೆ ಕ್ವಾಲಿಟಿದು, ತುಂಬ ಅಂದರೆ ತುಂಬ ಸ್ಟೈಲಿಶ್ ಆಗಿತ್ತು ಶರ್ಟೆಲ್ಲ. ನನಗೆ ನೋಡುವಾಗಲೇ ಖುಷಿ ಆಗ್ತಾಯಿತ್ತು. ಅದೊಂದು ಶಾಪಲ್ಲಿ ಗೌನ್ ಇತ್ತು, ಒಂದು ವೆಸ್ಟರ್ನ್ ಗೌನು, ವೆಸ್ಟರ್ನ್ ಚೋಲಿ, ಲ್ಯಾವೆಂಡರ್ ಕಲರಿದ್ದು, ಅದು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ನನಗೆ ಶೂ ಬೇಕು ಅಂತ ಕೇಳ್ದ. ಇಲ್ಲಿ ರೇಟ್ ಕೇಳಿ ನನ್ನ ಮಗ ಹೇಳ್ದ ಕಡಿಮೆಗೆ ಸಿಗ್ಬೋದು ಅಂತ. ರೇಟ್ ಸ್ವಲ್ಪ ಜಾಸ್ತಿ ಹೇಳಿದ್ರು ಅವರು. ಅದಕ್ಕೆ ತಗೊಳ್ಳಿಲ್ಲ. ಬಾ ಹೋಗೋಣ, ನಿನ್ನ ಹತ್ರ ಇದೆ ಆಲ್ರೆಡಿ ಅಂತ ಹೇಳಿ ಕರ್ಕೊಂಡು ಬಂದುಬಿಟ್ಟೆ. ನಂದು ಮನಿ ಸೇವಿಂಗ್ಸ್ ಇದು ವಿಡಿಯೋ ಯಾರೆಲ್ಲ ನೋಡಲ್ಲ, ಪ್ಲೀಸ್ ಸೇವಿಂಗ್ಸ್ ವಿಡಿಯೋವನ್ನು ನೋಡಿ ನೀವು ಕೂಡ ಹಾಗೆ ಮನಿ ಸೇವಿಂಗ್ಸ್ ಮಾಡಿ. ಹಾಗೂ ಮಹಿಳೆಯರಿಗೆ ಯಾವ ರೀತಿ ಮನೆಯಲ್ಲಿ ಹಣ ಸಂಪಾದನೆ ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ. ಅದನ್ನು ಕೂಡ ನೋಡಿ. ಯಾರಾದರೂ ಮಹಿಳೆಯರು ಸ್ವಲ್ಪನಾದರೂ ಪ್ರಯತ್ನ ಪಡಿ. ಸೀರೆಗೆ ಕುಚ್ಚು ಹಾಕೋದು ಕೂಡ ಒಂದು ಜಾಬ್ ಆಗಿರುತ್ತೆ. ಅದನ್ನು ನಾವು ಒಂದು 4-5 ಡಿಸೈನ್ ಕಲಿತರೆ ಸಾಕು. ನನಗೆ ಒಂದು ಸೀರೆಗೆ ಹಾಕಿದರೆ 150-200 ರೂಪಾಯಿ ಸಿಗುತ್ತೆ. ಅದರದ್ದು ಮೆಟೀರಿಯಲ್ಸ್ ಒಂದು ಕಡಿಮೆ ಬೆಲೆ. ಒಂದು ಅದರದ್ದು ಸಿಲ್ಕ್ ಥ್ರೆಡ್ಡಿಗೆ ಬರೋದು
₹24-25 ಅಷ್ಟೇ. ಹಾಗೆ ನಾವು ಮನೆಗೆ ಬಂದುಬಿಟ್ವಿ. ಅಲ್ಲಿ ಮಾವನ ಮನೆಯಲ್ಲಿ ಆಲ್ರೆಡಿ ಮಧ್ಯಾಹ್ನದ ಊಟ ಇತ್ತು. ಹಾಗೆ ಅಲ್ಫಾಮ್ ಮಾತ್ರ ಖಾಲಿಯಾಗಿತ್ತು. ಹಾಗಾಗಿ ನಾವು ಅಲ್ಲಿ ಊಟ ಮಾಡಿಬಿಟ್ಟು ಪಾಯಸ ಕೊಟ್ಬಿಟ್ಟು ಬಂದೆ. ಇವಾಗ ನಾನು ಮಂಗಳೂರಿಂದ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ನನಗೆ ಸಿಲ್ಕ್ ಥ್ರೆಡ್ ಬೇಕಿತ್ತು. ಅದು ಒಂದೊಂದು 2 ಕಲರಿದ್ದು 2 ತಗೊಂಡೆ. 4 ಸಿಲ್ಕ್ ಥ್ರೆಡ್ ತಗೊಂಡೆ. ಹಾಗೂ ಇದು ಕೆಲವೊಂದು ಬೀಡ್ಸ್, ಅಂದರೆ ಇವಾಗ ನನಗೆ ನೆಸಸರಿ ಇಲ್ಲ, ಅದು ನನಗೆ ಬೇಕಿತ್ತು. ಹಾಗಾಗಿ ಎಕ್ಸ್ಟ್ರಾ ಒಂದು ತಂದಿಟ್ಬಿಟ್ಟೆ. ಏನಾದರೂ ಎಮರ್ಜೆನ್ಸಿಗೆ ಮಂಗಳೂರುವರೆಗೆ ಹೋಗಬೇಕಲ್ಲ, ಇಲ್ಲಿ ಎಲ್ಲ ಮೆಟೀರಿಯಲ್ಸ್ ಇಲ್ಲಿ ಸಿಗೋದಿಲ್ಲ. ಈ ಥರದ್ದು ಕುಂದನ್ ಬೀಡ್ಸ್ ಸೈಡಲ್ಲಿ ಮೆಟಲಿಕ್ ಬರೋದು ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾನು ಅಲ್ಲಿಂದ ಎಮರ್ಜೆನ್ಸಿಗೆ ಅಂತ ಹೇಳಿ ತಗೊಂಡು ಬಂದುಬಿಟ್ಟೆ. ಮತ್ತು ನನ್ನ ಮಗ ಇದೊಂದು ವಾಚ್ ತಗೊಂಡು ಬಂದುಬಿಟ್ಟ. ನನಗೆ ವಾಚ್ ಬೇಕು, ನಂದು ಹಾಳಾಗಿದೆ ಅಂತ ಹೇಳಿ ಹಿಡಿದಿಟ್ಟ. ಹಾಗಾಗಿ ಅದಕ್ಕೊಂದು 250 ಅಂತ ಹೇಳಿದರು, ₹200 ಕೊಟ್ಟು ತಂದೆ. ಮತ್ತೊಂದು ಕಟ್ಟರ್, ಮತ್ತು ಆ ಅಜ್ಜನಿಂದ ಪೆನ್ ತಗೊಂಡಿದ್ದೆ ನಾನು. ಅದು ಒಂದು ಪೆನ್ನಿಗೆ ಅದರಲ್ಲಿ ರುಪೀಸ್ ಇರೋದು ₹7. ಈ 5 ಪೆನ್ಗೆ ₹35 ಆಗುತ್ತೆ. ಇಲ್ಲಿ ಲೋಕಲಲ್ಲಿ ತಗೊಳ್ಬೋದು. ಅವರು ₹20 ಕೊಟ್ಟರು. ₹20ಗೆ 5 ಪೆನ್. ಇಲ್ಲಾಂದರೆ ಒಂದು ಪೆನ್ನಿಗೆ ₹7 ಬೀಳುತ್ತೆ ಅಂಗಡಿಯಲ್ಲಿ ಕೊಡೋದಾದರೆ. ಇದು ಕೂಡ ಹಾಗೆ, ಒಂದು ಪೆನ್ನಿಗೆ ₹7 ಬೀಳುತ್ತೆ. ₹35 ಆಗುತ್ತೆ. ನನಗೆ ₹25 ಅವರು ಕೊಡೋದು. ಒಳ್ಳೆಯದಿದ್ದರೆ ಇನ್ನೊಮ್ಮೆ ತಗೊಳ್ಳುವ ಅಂತ ಹೇಳಿ 2 ಬ್ರ್ಯಾಂಡಿದ್ದು ತಗೊಂಡೆ. ಇದೊಂದು ಸಿಂಗಲ್ ಪೆನ್ ₹10 ತಗೊಂಡ್ರು. ಓಕೆ. ಮತ್ತು ಫರಾಗಿಂದ ನನ್ನ ಮಗಳಿಗೆ ಮೆಟೀರಿಯಲ್ಸ್ ಬೇಕು ಅಂತ ಹೇಳಿದ್ದೆ, ಹಾಗೂ ಅದನ್ನು ಕೂಡ ತಗೊಂಡು ಬಂದುಬಿಟ್ಟೆ. ಮತ್ತು ಅಲ್ಲಿ ಮಾರ್ಕೆಟ್ ರೋಡಿಂದ ಅಗರಬತ್ತಿ, ಇದು 3 ಇತ್ತು, 3 ಪ್ಯಾಕೆಟ್. ಒಂದು ಪೀಚ್ ಮತ್ತು ಒಂದು ಲೆಮನ್. ಈ ಪೀಚಿದು 2 ಇತ್ತು. ಅದು ಒಂದು ಅತ್ತೆಗೆ ಕೊಟ್ಬಿಟ್ಟೆ ನಾನು. ಒಳ್ಳೆ ಪರಿಮಳ ಇದೆ. ₹50ಗೆ 3, ಪರವಾಗಿಲ್ಲ. ಮತ್ತು ಇದು ಫರಾಗಿಂದ ₹100 ಒಂದು ಪ್ಲೇನ್ ಮೆಟೀರಿಯಲ್ಸ್ ಇತ್ತಲ್ಲಿ, ಅದನ್ನು ತಗೊಂಡೆ. ಒಂದು ಕುರ್ತಾ ಮಾಡಬೇಕು ಅಂತ ಹೇಳಿ. ಇದು ನನ್ನ ಮಗಳಿಗೆ ನೋಡಿ, ಪರ್ಪಲ್ ಕಲರಲ್ಲಿ ಲೈನಿಂಗ್, ಸ್ಯಾಟಿನ್ ಮೆಟೀರಿಯಲ್ ಹಾಗೂ ನೆಟ್ಟೆಡ್ ಮೆಟೀರಿಯಲ್. ಇದು ಬಾಡಿ ಪಾರ್ಟಿಗೆ 1 ಮೀಟರ್ ತಗೊಂಡೆ. ಪರ್ಪಲ್ ಕಲರ್ ಅವಳ ಹತ್ರ ಇರಲಿಲ್ಲ. ಈ ಕಲರಲ್ಲಿ ಡ್ರೆಸ್ ಇಲ್ಲ ಅವಳ ಹತ್ರ. ಜಾಸ್ತಿ ಇರೋದೇ ಪಿಂಕ್. ನನ್ನ ದೊಡ್ಡ ಮಗಳಿಗೆ ಪಿಂಕ್ ಡ್ರೆಸ್ ಸ್ಟಿಚ್ ಮಾಡಿದ್ರಿಂದ ಅವಳು ನನಗೆ ಪಿಂಕೇ ಬೇಕು ಅಂತ ಹೇಳ್ತಾ ಇದ್ಲು. ಆದರೆ ನಾನು ತರಲಿಲ್ಲ, ಪರ್ಪಲ್ ಇರಲಿಲ್ಲ ಅವಳ ಹತ್ರ. ಹಾಗಾಗಿ ನಾನು ಪರ್ಪಲನ್ನೇ ತಂದುಬಿಟ್ಟೆ. ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಈ ಡ್ರೆಸ್ ಮೆಟೀರಿಯಲ್ ಕಲರ್ಸ್ ಚೆನ್ನಾಗಿದೆಯಾ ಅಂತ. ಇದು ಬಾಡಿ ಪಾರ್ಟಿಗೆ ತಗೊಂಡಿದ್ದು ನಾನು. ಇದು ಮೀಟರ್ಗೆ 1 ಮೀಟರ್ಗೆ ₹200. ಇದು ಸ್ವಲ್ಪ ಜಾಸ್ತಿ ಇತ್ತು. ಹಾಗೂ ಇದು ನೆಟ್ಟೆಡ್ ಮೆಟೀರಿಯಲ್ ನಾನು 5 ಮೀಟರ್ ತಗೊಂಡ್ರೆ, ಅಂದರೆ ಫ್ಲೇರ್ ಆಗಿ ಇಡಬೇಕು ಅಂತೇಳಿ. ಇದು 1 ಮೀಟರ್ಗೆ ₹40. ನಮ್ಮದು ಹತ್ತಿರದ್ದು ಶಾಪಲ್ಲಿ ನಾನು ಕೇಳಿದ್ದಕ್ಕೆ 1 ಮೀಟರ್ಗೆ ₹60 ಅಂತ ಹೇಳಿದರು. ಓಕೆ.